Hello guys, once again welcome back to my YouTube channel. This is day 5th of daily vlogs and ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್, ಶಿವಮೊಗ್ಗದ ಹುಡುಗ ಸೌದಿಯಲ್ಲಿ. ಸೊ ಅಬ್ರಾಡಿಗೆ ಬರೋಕ್ಕಿಂತ ಮುಂಚೆ ತುಂಬ ಸರಿ ಯೋಚನೆ ಮಾಡಿ ಆ ಏಜೆನ್ಸಿ ಜೆನ್ಯೂನ್ ಇದೆಯೋ ಇಲ್ವೋ ಅಂತ ತಿಳ್ಕೊಳೋದು ತುಂಬ ಕಷ್ಟ ಇರುತ್ತೆ. ಯಾಕಂದರೆ ಅವ್ರು ಯಾವತ್ತೂ ನಿಮಗೆ ನಾವು ಸ್ಕ್ಯಾಮ್ ಮಾಡ್ತೀವಿ ಅಂತ ಹೇಳ್ಕೊಳಲ್ಲ ಯಾರು. ಎಲ್ಲರೂ ಹೇಳ್ತಾರೆ ನಾವು ಜೆನ್ಯೂನ್ ಇದೆ, ನಮ್ಮ ಏಜೆನ್ಸಿ ಜೆನ್ಯೂನ್ ಅಂತ. ಬಟ್ ಯಾರು ಅನ್ನೋಕ್ಕೆ ಆಲ್ಮೋಸ್ಟ್ ಯಾರು ನಿಮಗೆ ಜೆನ್ಯೂನ್ ಆಗಿರಲ್ಲ. ಸೊ ಹುಷಾರು ಅಬ್ರಾಡಿಗೆ ಬರೋಕ್ಕಿಂತ ಮುಂಚೆ, ಯಾಕಂದರೆ ತುಂಬ ಎಕ್ಸಾಂಪಲ್ಗಳಿದೆ. ಎಲ್ಲ ಆಲ್ಮೋಸ್ಟ್ ನಿಮಗೆ ಇಲ್ಲಿಗೆ ಬಂದು ತುಂಬ ಕಷ್ಟಪಡ್ತಾ ಇದ್ದಾರೆ. ಯಾಕಾರು ಬಂದು ಅಂತಲೂ ತುಂಬ ಜನ ಅಂತಾರೆ. ಸೊ ಬರೋಕ್ಕಿಂತ ಮುಂಚೆ ನೀವು ಯೋಚನೆ ಮಾಡಿ ರಿಸರ್ಚ್ ಮಾಡ್ಕೊಳ್ಳಿ ಫಸ್ಟು, ಆ ಕಂಪನಿ ಜೆನ್ಯೂನ್ ಇದೆಯೋ ಇಲ್ವೋ ಅಂತ. ಇಲ್ಲ ಅದ್ರ ಮೇಲೆ ನೋಡಿ ಟ್ರೈ ಮಾಡಿ. ಬಟ್ ಬರಬೇಕು ಅನ್ನೋ ಅರ್ಜೆಂಟಲ್ಲಿ ನೀವು ಸುಮ್ಮನೆ ಯಾರ್ಯಾರ ಮಾತೋ ನಂಬ್ಕೊಂಡು ಬಂದ್ಬಿಡ್ಬೇಡಿ. ಬಂದಮೇಲೆ ಅನುಭವಿಸೋಕ್ಕಾಗಲ್ಲ. ಆಮೇಲೆ ಸುಮ್ಮನೆ 1-2 ವರ್ಷ ವೇಸ್ಟ್ ಕೂಡ ಆಗೋಗುತ್ತೆ. ಆ ಕಡೆ ನಿಮಗೆ ಮನೆಗೆ ಹೋಗೋಕ್ಕೂ ಆಗಲ್ಲ, ಈ ಕಡೆ ಇಲ್ಲಿ ದುಡಿಮೆ ಮಾಡೋಕ್ಕೂ ಆಗಲ್ಲ. ಯಾಕಂದರೆ ಇಲ್ಲಿ ಅಬ್ರಾಡಲ್ಲಿ ಏನಂದರೆ ಆಲ್ಮೋಸ್ಟ್ ನೀವು ಬರೋದಾರೆ ಕಾಂಟ್ರಾಕ್ಟ್ ಬೇಸ್ ಮೇಲೆ ಕರ್ಕೊಂಡ್ಬಿಡ್ತಾರೆ. ನೀವು ಸೈನ್ ಬೇರೆ ಹಾಕ್ಬಿಟ್ಟಿರ್ತೀರ, 2 ವರ್ಷ ಆದ್ರ ಮೇಲೆ ಹೋಗಬೇಕು ಅಂತಾರೆ. ಏನು ಮಾಡ್ತೀರಾ? 2 ವರ್ಷ ಅಂತ ಕಾಂಟ್ರಾಕ್ಟಿಗೆ ಸೈನ್ ಹಾಕಿದ್ರೆ 2 ವರ್ಷ ಆದ್ರ ಮೇಲೆ ನೀವು ಹೋಗ್ಬೇಕಾಗಿರೋದು. ಅದಕ್ಕಿಂತ ಮುಂಚೆ ನೀವು ಏನೇ ಅಂದ್ರೂ ಬಿಡಲ್ಲ ಅವರು. ಸೊ ಇಲ್ಲಿ ನಮ್ಮ ಕಂಪ್ನಿಲೂ ಹಂಗೆ ಆಗಿದೆ. ಅಂದರೆ ಈ ಸ್ಟಾಫ್ಸ್ ಬರ್ತಾರಲ್ಲ, ನಮ್ಮ ಕೆಳಗೆ ಕೆಲಸ ಮಾಡೋರು, ಅವರಿಗೆಲ್ಲ ಈ ಏಜೆನ್ಸಿ ಕಡೆಯಿಂದ ಬಂದವರು ಅವರೆಲ್ಲ. ಸ್ವಲ್ಪ ಜನ, ಎಲ್ಲರೂ ಅಲ್ಲ, ಸ್ವಲ್ಪ ಜನ ಆ ಥರ ಬಂದಿದ್ದಾರೆ. ಅವ್ರೇನು ಹೇಳೋದು ಅಂದರೆ ಏಜೆನ್ಸಿಗಳ ದುಡ್ಡು ಕೊಟ್ಬಿಟ್ಟು ಅವ್ರಿಗೆ ಕೇಳಿದಾಗ ಅವರು ಇಲ್ಲ ಒಳ್ಳೆ ಸೂಪರ್ವೈಸರ್ ಜಾಬ್ ಇದೆ, ನಿಮಗೆ ಇಷ್ಟ ಒಂದು 40-50 ಸಾವಿರ ಸಂಬಳ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಿ ಕರ್ಸ್ಕೊಂಡಿರೋದು. ಇಲ್ಲಿಗೆ ಬಂದ್ರ ಮೇಲೆ ಗೊತ್ತಾಯಿತು ಅವ್ರಿಗೆ ಜಸ್ಟ್ 3rd ಕ್ಲಾಸ್ ಜಾಬ್ ಕೊಟ್ಟಿದ್ದಾರೆ. ಇಲ್ಲಿ ಬರೋ ಗೂಡ್ಸ್ ಐಟಮ್ನೆಲ್ಲ ಬರೋದನ್ನೆಲ್ಲ ರಿಸೀವ್ ಮಾಡೋದಕ್ಕೆ, ಅದನ್ನ ಎತ್ತಾಕೋದಕ್ಕೆ, ಅಂಥ ಜಾಬ್ಗಳಿಗೆ ಅವ್ರಿಗೆ ಸೇರಿಸ್ಕೊಂಡಿದ್ದಾರೆ. ಬೇಜಾರಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ನಾವು ಅವರಿಗೆ ಏನು ಸಪೋರ್ಟ್ ಮಾಡೋಕ್ಕಾಗಲ್ಲ. ಇವಾಗ ಅವರು ಏಜೆನ್ಸಿಗೆ ಬೇರೆ ದುಡ್ಡು ಕೊಟ್ಟು ಬಂದಿರ್ತಾರೆ. ಅಷ್ಟೊಂದೆಲ್ಲ ದುಡ್ಡು ಕೊಟ್ಟು ಬಂದಾಗ ಅವರಿಗೆ ಇವಾಗ ವಾಪಸ್ ಹೋಗಬೇಕು ಅಂದರೆ ಮತ್ತೆ ಈ ಕಂಪ್ನಿ ಏನು ಹೇಳುತ್ತೆ ಅಂದರೆ, ಸರಿ ನೀನು ವಾಪಸ್ ಹೋಗೋದಾರೆ ನಮಗೆ ಇನ್ನೂ 1.5 ಲಕ್ಷ ಆಗುತ್ತೆ, ನಿಮ್ಮದು ವೀಸಾದೆಲ್ಲ ನಾವು ಖರ್ಚು ಮಾಡಿದ್ದೀವಲ್ಲ ಅದ್ರ ದುಡ್ಡು ಕೊಡು, ಅದು ಕೊಟ್ಬಿಟ್ಟು ನೀನು ಹೋಗು ಅಂತ ಹೇಳ್ತಾರೆ. ಅವಾಗ ಏನು ಮಾಡ್ತೀರಾ? ಎಲ್ಲಿದೆ ನಿಮ್ಮ ಹತ್ರ ದುಡ್ಡು? ಅಷ್ಟೊಂದು ಮತ್ತೆ ಲಕ್ಷಗಟ್ಟಲೆ ಹಾಕ್ಬೇಕು ಅಂದರೆ ಎಲ್ಲಿಂದ ತರ್ತೀರ ದುಡ್ಡು? ಇರಲ್ಲ, ಚಾಯ್ಸೇ ಇರಲ್ಲ, ಹಂಗಾಗ್ಬಿಡುತ್ತೆ. ಸೊ ತುಂಬ ಯೋಚನೆ ಮಾಡಬೇಕಾಗುತ್ತೆ. ನಾನು ಬರೋಕ್ಕಿಂತ ಮುಂಚೆ ಇಲ್ಲಿ ತುಂಬ ಜನ ಎದುರಿಸಿದ್ರು ಕೂಡ, ಇಲ್ಲ ಹೋಗ್ಬೇಡ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ. ಬಟ್ ನನಗೇನಂದರೆ ಎಲ್ಲ ರಿಸರ್ಚ್ ಮಾಡಿದ್ದೆ. ನಾನು ಏಜೆನ್ಸಿ ಮುಖಾಂತರ ಏನು ಬರ್ತಾ ಇಲ್ಲ, ಕಂಪನಿಯಿಂದನೇ ಡೈರೆಕ್ಟ್ ಹೈಯರ್ ಆಗಿರೋದು, ಮತ್ತು ಕಂಪನಿ ವೀಸಾನೇ ನನಗೆ ಸಿಕ್ಕಿರೋದು. ಆ್ಯಂಡ್ ಬರೋಕ್ಕಿಂತ ಮುಂಚೆ ನಾನು ಎಲ್ಲ HR ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಪೂರ್ತಿ ನನ್ನ ಜಾಬ್ ಡೆಸಿಗ್ನೇಷನ್ ಎಲ್ಲ ಏನಂತ ತಿಳ್ಕೊಂಡು ಅದಾದ್ರ ಮೇಲೆ ನಾನು ಬಂದಿದ್ದೆ ಈ ಕಡೆ. ಸೊ ನಂದೆಲ್ಲ ಆಲ್ಮೋಸ್ಟ್ ಕನ್ಫರ್ಮ್ ಆಗಿತ್ತು. ನಾನು ಏನು ಕೆಲಸ ಮಾಡೋಕ್ಕೆ ಬರ್ತಿದ್ದೀನಿ, ಎಷ್ಟು ಸ್ಯಾಲ್ರಿ ಕೊಡ್ತಾರೆ ಅನ್ನೋದನ್ನೆಲ್ಲ ಆಲ್ರೆಡಿ ನನಗೆ ಇಲ್ಲಿ ಗೊತ್ತಾಗಿದ್ದಕ್ಕೆ ನಾನು ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಬಂದಿದ್ದು. ಇಲ್ಲಾಂದಿದ್ರೆ ನಾನು ಆಲ್ಮೋಸ್ಟ್ ಇಲ್ಲಿ ಬರ್ತಾ ಇರಲಿಲ್ಲ. ಯಾಕಂದರೆ ನನಗೂ ಗೊತ್ತಿದೆ, ಇವಾಗ ಒಂದ್ಸತಿ ಬಂದು ತಗ್ಲಾಕೊಂಡ್ರೆ ಮುಗೀತು ಕತೆ. 2 ವರ್ಷ ಬರ್ಬಾದೆ, ಹಂಗಾಗ್ಬಿಡುತ್ತೆ ಕತೆ. ನಾನು ಮಾಡ್ತಾ ಇರೋಂಥ ವಿಡಿಯೋ ನಿಮಗೇನಾದ್ರು ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಹೋಗೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತಿಗೆ ಇಷ್ಟ ಆಗಿತ್ತು. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್.